ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆಗಿರುವಂತ ವ್ಯಕ್ತಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಏನಂತ ಹಲ್ಲೆ ಮಾಡಿರೋದು ಅವರು, ಬಟ್ ಇವನ್ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕಂಗ್ ಮಾಡಿದ್ದಾರೆ ಅನ್ನೋದು. ಅಲ್ಲ, ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟ್. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ ಏನಾದ್ರು ಹೇಳಿದಾರ ಪೊಲೀಸ್? ಇಲ್ಲ ಸರ್, ನಾನು ಇನ್ನು ಇವಾಗ ಬಂದಿದ್ದೀನಿ, ನನ್ಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:15 ಆಗಿದೆ, ಅವ್ನು 7:15 ಮನೆಗೆ ಬಂದಿದ್ದಾನೆ. ಬರುವಾಗ್ಲೇನೆ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪಚ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಎದುರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅನ್ಕೊಂಡೆ. ಬಟ್ ಅವರು ಇದನ್ನ ಹೊರ ರಾಜ್ಯದಿಂದ ಬಂದವ್ರು ಈ ತರ ದಬ್ಬಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನ ಅವನು. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇಲ್ಲ, ಚಿಕ್ಕದಾಗಿದೆ ಇದು, ಸ್ಟೇಷನ್ ವರ್ಗು ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಮೇಡಮ್, ಆಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ? ಏನಾಯ್ತಂತೆ? ಅವ್ನಿಗೆ ಬಂದು ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರ್ಗೆ ಹೋಗಿದ್ದ ಅವನು. ವೀಕೆಂಡ್ ಅಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದ ನಾವು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನನ್ನ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವ್ನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದಾಳು, ಜೋರಾಗಿ ಕೂಗಾಡಿದಾಳು ಅವಳು. ಅದಕ್ಕೆ ಏನು ಅಂದ್ರು ನಿಮ್ಮ ಮಿಸ್ಸಸ್ಸು ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದಕ್ಕೇನೆ ಎದ್ದು ಬಂದು ಹೊಡೆದಿದ್ದಾನ ಅವ್ನು ಗಾಡಿ, ಕಾರ್ ಇಳಿದ್ಬಿಟ್ಟು. ಬೆಸ್ಟ್ ಹಾಲ್ ಅಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತೀನಿ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು? ಆ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನ ಕಮಾಂಡನರ್ ಆಗಿರಲಿ ಯಾರಾದರೂ ಆಗಿರಲಿ ಅಂತ ಅನಿಸ್ತಾರೆ.